ಆಗುತ್ತೆ. ಈ ಹಿಂದೆ ಕರ್ನಾಟಕ ಗೌರ್ಮೆಂಟ್ ಮಾಡಿದ್ರಿಂದ ಆವತ್ತಿನ ಕಾಲಕ್ಕೆ ನಾವು ಯಡಿಯೂರಪ್ಪ ಅವರ ಊರಿನಲ್ಲೇ ಒಂದು ಸಮಾವೇಶ ಮಾಡಿ ಅವ್ರ ಗಮನ ಸೆಳೆದು ಅದು ಆವತ್ತು ನಾವು ಕೊಟ್ಟಿರ್ತಕ್ಕಂಥ ಮೆಮೊರಂಡಮು ತಿರ್ಗಿ ಅವರು MLA ಅವರು CM ಆಗಿ ಹೇಳಿದ ಮೇಲೆ ಬೊಮ್ಮಾಯಿ ಅವರು ಬಂದರು, ಸುನೀಲ್ ಕುಮಾರ್ ಅವರು ಪವರ್ ಮಿನಿಸ್ಟರ್ ಬಂದರು. ಸೊ ಅವ್ರು ಬಂದ ಮೇಲೆ ನಾವು ಗೆದ್ದಿದ್ದು ಒಂದು ತಿಂಗಳು ಒಳಗಡೆ ಆ OC ಕ್ಯಾನ್ಸಲ್ ಮಾಡಿ ಒಂದು ಅಭಿನಂದನಾ ಕಾರ್ಯಕ್ರಮನೂ ಮಾಡಿದ್ದು ತಾವೆಲ್ಲ ನೋಡಿದ್ದೀರಾ. ಒಂದು 5 ವರ್ಷ ನಾವೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ಕೊಡ್ತೀವಿ, ನೀಟಾಗಿ ಅದಕ್ಕೆ ಬ್ರೀಫ್ ಮಾಡ್ತೀವಿ. ನಾವು ಈಗಿರೋ ಇದ್ರ ಪ್ರಕಾರ 2 ಲಕ್ಷ ಕೊಡ್ತೀರಿ ಡೆತ್ ಫಂಡ್ ಅಂತ ಹೇಳಿ ಲಾಸ್ಟ್ ನಾವು ಅಧಿಕಾರಕ್ಕೆ ಬರಕ್ಕೆ ಮುಂಚೆ ಹೇಳಿದ್ರಿ. ಅದನ್ನ ಈಗ 2 ಲಕ್ಷ ಮಾಡಿದ್ದಿಲ್ಲ ಡೆತ್ ಫಂಡ್. ಕಾರ್ಪೊರೇಷನ್ ಟ್ಯಾಕ್ಸ್ ಪ್ರತಿ ವರ್ಷ ಹಂತವಾಗಿ ಕಟ್ತಾ ಇದೀವಿ. ಆಮೇಲೆ ಆಡಿಟರ್ ಫೀಸ್ಗಳು ಕಟ್ಟಿದೀವಿ, ಮೀಟಿಂಗ್ಗಳು ಮಾಡಿದೀವಿ. ಎಲ್ಲ ಕಾರ್ಯಕ್ರಮಗಳನ್ನ ಏನು ಈಗ ನಮ್ಮ ಸಂಘದ ಇತರ ಚಟುವಟಿಕೆಗಳೇನಿಲ್ಲ ಅದನ್ನೆಲ್ಲನೂ ಮಾಡ್ಕೊಂಡಿದ್ದೀವಿ. ಸಂಘದಲ್ಲಿ ದುಡ್ಡನ್ನ ಮಿಸ್ ಮಾಡಕ್ಕೆ ಎಲ್ಲಿಂದ ಸಾಧ್ಯ, ನೀವೇ ಯೋಚನೆ ಮಾಡಿ. ಜೊತೆಗೆ 2,7 ಲಕ್ಷ ನಾವು ಅಮೌಂಟ್ ಏನು ಕೊಟ್ಟಿದ್ದೀವಿ ಬಿಲ್ಡಿಂಗ್ಗಳಿಗೆ, ನಮ್ಮ ವೈಯಕ್ತಿಕವಾಗಿ 1 ಕೋಟಿ ಹಣವನ್ನು ನಾವು ಕೊಟ್ಟಿದ್ದೀವಿ. ನಮ್ಮ ಜೊತೆಯಲ್ಲಿರೋದು ನಮ್ಮ ಲೀಡರ್ಗಳು, ಯಾಕಂದರೆ ಲೀಡರ್ಗಳು ಪ್ರತಿಯೊಂದು ಯಾವುದೇ ಸಮಾವೇಶ ಇರ್ಬೋದು, ಯಾವುದೇ ಒಂದು ಇದಂದಾಗೆ ಸಂಘದಿಂದ ಫಸ್ಟ್ ಹಣ ಡ್ರಾ ಮಾಡೋಕ್ಕೆ ನಾವು ನೋಡಲ್ಲ. ಸಂಘದಲ್ಲಿ ₹1 ಹಣ ಡ್ರಾ ಮಾಡಬಾರ್ದು. ನಾವು ಯಾವ ಥರ ಮಾಡೋದು, ನಮ್ಮ ಸಂಗಡಿಗರು ಯಾವ ಥರ ಎಲ್ಲಿ